ಪುತ್ತೂರು ಮತ್ತು ವಿಟ್ಲದಲ್ಲಿ ಮಂಜೂರುಗೊಂಡಿರುವ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭವನಕ್ಕೆ ಮತ್ತು ಪುತ್ತೂರಿನಲ್ಲಿ ವಸತಿ ಶಾಲೆಗೆ ಅನುದಾನ ಮಂಜೂರುಗೊಳಿಸಲು ವಿಳಂಬ ಮಾಡಿರುವುದಾಗಿ ಆರೋಪಿಸಿ ದಕ್ಷಿಣ ಕನ್ನಡ ಜಿಲ್ಲಾ ದಲಿತ ಸೇವಾ ಸಮಿತಿ ವತಿಯಿಂದ ಕಬಕದಿಂದ ಪುತ್ತೂರು ಶಾಸಕರ ಕಚೇರಿಯವರೆಗೆ ಜಾಥಾ ನಡೆಸಿ ಶಾಸಕರ ಕಚೇರಿಯ ಮುಂದೆ ಜಮಾಯಿಸಿ ಸರ್ಕಾರದ ವಿರುದ್ಧ ಪ್ರತಿಭಟಿಸಲಾಯಿತು. ಪ್ರತಿಭಟನಾ ಸ್ಥಳಕ್ಕೆ ಶಾಸಕ ಅಶೋಕ್ ಕುಮಾರ್ ರೈ ಅವರು ಆಗಮಿಸಿ ವಿಟ್ಲದಲ್ಲಿ ಅಂಬೇಡ್ಕರ್ ಭವನಕ್ಕೆ 1 ಕೋಟಿ ರೂಪಾಯಿ ಅನುದಾನ ಮತ್ತು ಅಂಬೇಡ್ಕರ್ ವಸತಿ ಶಾಲೆಗೆ ಅನುದಾನ ಮಂಜೂರಾಗಿದೆ ಎಂದು ತಿಳಿಸಿ ಪ್ರತಿಭಟನಾಕಾರರ ಮನಸ್ಸನ್ನು ಗೆಲ್ಲುವಲ್ಲಿ ಯಶಸ್ವಿಯಾದರು. ಈ ಸಂದರ್ಭ ದಲಿತ ಸಂಘಟನೆ ಪುತ್ತೂರು ಅಂಬೇಡ್ಕರ್ ಭವನದ ಕುರಿತು ನ್ಯಾಯಾಲಯದಲ್ಲಿರುವ ಪ್ರಕರಣವನ್ನು ಹಿಂದಕ್ಕೆ ಪಡೆಯುವಂತೆ ಅವರು ಮನವಿ ಮಾಡಿದರು. ಕಬಕದಿಂದ ನಡ್ಕೊಂಡು ಬಂದಿದ್ದಾರೆ ಅಂತ ನನಗೆ ಈಗ ಗೊತ್ತಾಯ್ತು. ಇಲ್ಲ, ನಾನೇ ಕಬಕಕ್ಕೆ ಬಂದು ನಿಮ್ಮ ಮನವಿಯನ್ನು ಸ್ವೀಕಾರ ಮಾಡ್ತಾ ಇದ್ದೆ. ಆದರೆ ನೀವು ಇಲ್ಲಿವರೆಗೆ ಬಂದು ಅರ್ಧ ಮುಕ್ಕಾಲ್ವರೆಗೆ ಬಂದು ರೀಚ್ ಆಗಿದೆ. ಆದರೆ ಈ ಮನವಿಯನ್ನು ನಮಗೆ ಶೇಷಪ್ಪ ಬೆದ್ರಕಾಡು ಅವರು ಮತ್ತು ಪ್ರಮುಖರು ನಾವು ಜೊತೆಯಲ್ಲಿ ಬ್ಯಾಂಗ್ಳೂರಿಗೆ ಹೋಗಿ ಮಾದೇವಪ್ಪ ಅವರ ಹತ್ರ ಮಾತುಕತೆ ಮಾಡಿ, ಅದು ರಾತ್ರಿ ಅವ್ರ ಮನೆಯಲ್ಲಿರುವಾಗ ಅವರ ಮನೆಗೆ ಹೋಗಿ ಮಾತುಕತೆ ಮಾಡಿ 2 ಕೋಟಿ ಬೇಡಿಕೆಯನ್ನು ಇಟ್ಟಿದ್ದೀವಿ. ಅದು ಶೇಷಪ್ಪ ಬೆದ್ರಕಾಡು ಅವರು ಹೇಳುವುದು ನಿಜವಾದ ಸತ್ಯವಾದ ವಿಚಾರ. ಯಾಕಂತ ಹೇಳಿದ್ರೆ ನಾವು ಮನವಿಯನ್ನು ಕೊಟ್ಟು 1 ವರ್ಷವರೆಗೆ ಆಯಿತು. 1 ವರ್ಷದ ನಂತರ ನನ್ನ ಹತ್ರ ಮಂತ್ರಿಗಳೇ ಕರೆದು ಹೇಳಿದರು, ರೈಗಳೇ, ನೀವು ಅವತ್ತು ರಾತ್ರಿ ಒಂದಷ್ಟು ಜನರನ್ನು ಬಂದು ನಮ್ಮ ಮನೆಗೆ ನೀವು ಒಂದು ಬೇಡಿಕೆಯನ್ನು ಕೊಟ್ಟಿದ್ದೀರಿ, ಅದಕ್ಕೆ 1 ಕೋಟಿ ರೂಪಾಯಿ ಕೊಡ್ತೇವೆ ಅನ್ನೋ ಒಂದು ಭರವಸೆಯನ್ನು ನನ್ನ ಹತ್ರ ಕೊಟ್ಟಿದ್ದು. ಮೊನ್ನೆ ತಾನೇ ನಾನು ಅಧಿವೇಶನ ಇರುವಾಗ ಸಮಯದಲ್ಲಿ ಕೂಡ ಅವರ ಹತ್ರ ಮಾತುಕತೆ ಮಾಡಿದ್ದೀನಿ. ಈ ವರ್ಷದ ಬಜೆಟಿನಲ್ಲಿ 1 ಕೋಟಿ ರೂಪಾಯಿ ಅನುದಾನವನ್ನು ಕೊಡ್ತೇನೆ, ಮತ್ತು ಹೆಚ್ಚುವರಿ ಆದರೆ ಅದು ಕಾಮಗಾರಿ ಆದಾಗ ಇನ್ನೊಂದು ಕೋಟಿ ಹೆಚ್ಚುವರಿಯಾಗಿ ಕೊಡ್ತೇನೆ ಅನ್ನುವ ಭರವಸೆಯನ್ನು ಕೊಟ್ಟಿದ್ದಾರೆ. ಇದು ಮಾಡಬೇಕಾದ್ದು ನಮ್ಮ ಜವಾಬ್ದಾರಿ ಕೂಡ. ಅದನ್ನು ಮಾಡುವಂಥ ಕೆಲಸವನ್ನು ಖಂಡಿತ ಮಾಡ್ತೇವೆ. ಇವತ್ತು ನೀವು ಜಾಥಾ ಮುಖಾಂತರ ಬರುವ ಮುಖಾಂತರ ಅದಕ್ಕೆ ಇನ್ನಷ್ಟು ಹೆಚ್ಚು ಒತ್ತಡವನ್ನು ಶಕ್ತಿಯನ್ನು ಕೊಡುವಂಥ ಕೆಲಸವನ್ನು ಸಂಘಟನೆ ಮೂಲಕ ಮಾಡಿದಿರಿ. ಖಂಡಿತ ಇದು ಕೂಡ ನನ್ನ ಕೂಡ ಜವಾಬ್ದಾರಿ ಅಂತ ತಿಳ್ಕೊಂಡಿದ್ದೀನಿ. ಯಾಕಂತ ಹೇಳಿದ್ರೆ ನಾನು ಶಾಸಕನಾಗಲಿಕ್ಕೆ ಕಾರಣೀಭೂತರಾದವರು, ನೀವು ಕೂಡ ಅದರಲ್ಲಿ ಒಂದು ಪಾಲು ಇದೆ ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡುವಂಥದ್ದು. ಖಂಡಿತ ಇದನ್ನು ಅತ್ಯಂತ ಶೀಘ್ರವಾಗಿ ಇದನ್ನು ಮಂಜೂರು ಮಾಡುವಲ್ಲಿ ನಾನು ಕೂಡ ಬರುವ ವಾರಲ್ಲ, ಇನ್ನೊಂದು ವಾರ ಇವರನ್ನು ಕೂಡ ಕರ್ಕೊಂಡು ಹೋಗ್ತೀನಿ, ಮಂತ್ರಿಯವರನ್ನು ಭೇಟಿ ಆಗ್ತೇನೆ, ಅಲ್ಲಿಯೇ ಆದೇಶ ಮಾಡಿಕೊಂಡು ಬರಲಿಕ್ಕೆ ನಾವು ಪ್ರಯತ್ನವನ್ನು ಮಾಡ್ತೇನೆ. ಇದರ ಪ್ರಯತ್ನದಲ್ಲಿ ನಿಮ್ಮ ಜೊತೆ ಅಶೋಕ್ ರೈ ಯಾವಾಗಲೂ ಇರ್ತಾರೆ. ಇನ್ನೊಂದು ಹಾಸ್ಟೆಲ್ನ ಬಗ್ಗೆ ಹೇಳಿದ್ದಾರೆ. ಹಾಸ್ಟೆಲ್ಗೆ 7 ಕೋಟಿ ರೂಪಾಯಿ ಆಗಲೇ ಬಿಡುಗಡೆ ಆಗಿದೆ, ಅದು ಟೆಂಡರೂ ಆಗಿದೆ. ಅದು ಕಟ್ಟಡ ಕಟ್ಟಲಿಕ್ಕೆ ಮಾತ್ರ ಬಾಕಿ ಇರುವಂಥದ್ದು 7 ಕೋಟಿ ರೂಪಾಯಿಯ ಟೆಂಡರು ಆಗಿದೆ. ಅದು ಮುಂದಿನ ದಿವಸಗಳಲ್ಲಿ ಆಗ್ತದೆ. ಈಗ 1 ವಾರದಲ್ಲಿ ನಾವು 10 ದಿವಸದಲ್ಲಿ ಶಿಲಾನ್ಯಾಸವನ್ನು ಕೂಡ ಅದಕ್ಕೆ ಮಾಡಲಿಕ್ಕಿದ್ದೇವೆ. ಒಟ್ಟಿನಲ್ಲಿ ನಿಮ್ಮ ಜೊತೆ ನಾನು ಯಾವಾಗಲೂ ಅಶೋಕ್ ರೈ ನಿಮ್ಮ ಕಷ್ಟ ಸುಖಗಳಿಗೆ ಸ್ಪಂದನೆ ಮಾಡುವಂಥ ವ್ಯಕ್ತಿ ಅಂತ ನಿಮಗೆ ನಾನು ಶಾಸಕನಾಗುವ ಮೊದಲು ಗೊತ್ತು. ಇವಾಗಲೂ ನಿಮ್ಮ ಕಷ್ಟಗಳಿಗೆ, ನಿಮ್ಮ ಬೇಡಿಕೆಗಳಿಗೆ ಸ್ಪಂದನೆ ಮಾಡುವಂಥ ಕೆಲಸವನ್ನು ಮಾಡ್ತೇನೆ. ನಿಮಗೆಲ್ಲ ಪಾಪ ನೀವು ನಡ್ಕೊಂಡು ಬಂದಿದ್ದೀರಿ. ನನ್ನ ಪರವಾಗಿ ಸ್ವಲ್ಪ ಬಾಯಿಯನ್ನು ಸಿಹಿ ಮಾಡಿ ಮತ್ತು ನೀವು ಈ ಕೆಲಸಕ್ಕೆ ನಾವು ಖಂಡಿತ ಶಕ್ತಿ ತುಂಬುವಂಥ ಕೆಲಸವನ್ನು ಮಾಡ್ತೀವಿ. ನೀರ್ಲ ಕೊಟ್ಟಾರ ಕೊಡ್ತೇವ. ದಕ್ಷಿಣ ಕನ್ನಡ ದಲಿತ ಸೇವಾ ಸಮಿತಿ ಸ್ಥಾಪಕಾಧ್ಯಕ್ಷ ಶೇಷಪ್ಪ ಬೆದ್ರಕಾಡು ಮಾತನಾಡಿ, ವಿಟ್ಲದ ಅಂಬೇಡ್ಕರ್ ಭವನಕ್ಕೆ ಹೋರಾಟದ ಮೂಲಕ ಜಮೀನು ಕಾಯ್ದಿರಿಸಿದ್ದೇವೆ. ಆದರೆ ಅಲ್ಲೊಂದು ಅಂಬೇಡ್ಕರ್ ಭವನ ನಿರ್ಮಾಣ ಮಾಡಲು ಅನುದಾನ ಕೊಡಿಸುವಂತೆ ಬಹಳ ಹಿಂದಿನಿಂದಲೇ ಮನವಿ ಸಲ್ಲಿಸುತ್ತಾ ಬಂದಿದ್ದೇವೆ. ಶಾಸಕ ಅಶೋಕ್ ಕುಮಾರ್ ರೈ ಅವರ ಪ್ರಯತ್ನ ಬಹಳಷ್ಟಿದೆ, ಆದರೆ ಸರ್ಕಾರ ಸ್ಪಂದಿಸುತ್ತಿಲ್ಲ ಎಂದು ಆರೋಪಿಸಿದರು. ನಾವು ಹಲವಾರು ವರ್ಷಗಳಿಂದ ವಿಟ್ಲದಲ್ಲಿ ಅಂಬೇಡ್ಕರ್ ಭವನ ನಿರ್ಮಾಣ ಆಗ್ಬೇಕಂತೇಳಿ, ಜಾಗ ಮಂಜೂರು ಮಾಡ್ಬೇಕಂತೇಳಿ ನಾವು ಹಲವಾರು ಮನವಿಗಳನ್ನು ಕೊಟ್ಟಂತ ಸಂದರ್ಭದಲ್ಲಿ ನಮಗೆ ಅಂಬೇಡ್ಕರ್ ಭವನಕ್ಕೆ ಗ್ರಾಮ ಪಂಚಾಯತ್ ಜಾಗ ಮಂಜೂರು ಮಾಡಲಿಕ್ಕೆ ಬಿಡಲಿಲ್ಲ. ಅಲ್ಲಿ ಎಲ್ಲ ರಾಜಕೀಯ ಪಕ್ಷದ ಜನಪ್ರತಿನಿಧಿಗಳಿದ್ರು, ಆದರೂ ಕೂಡ ಅಂಬೇಡ್ಕರ್ ಭವನಕ್ಕೆ ಜಾಗ ಮಂಜೂರು ಆಗೋದಕ್ಕೆ ಬಿಟ್ಟಿಲ್ಲ. ಅಂತ ಸಂದರ್ಭದಲ್ಲಿ ನಮ್ಮ ದಲಿತ ಸೇವಾ ಸಮಿತಿಯ ನೇತೃತ್ವದಲ್ಲಿ ದೊಡ್ಡ ಮಟ್ಟದೊಂದು ಹೋರಾಟ ವಿಟ್ಲ ಗ್ರಾಮ ಪಂಚಾಯತ್ ಇರುವಂಥ ಸಂದರ್ಭದಲ್ಲಿ ನಾವು ಪ್ರತಿಭಟನೆ ಮಾಡಿದಂಥ ಸಂದರ್ಭದಲ್ಲಿ ಅಂಬೇಡ್ಕರ್ ಭವನಕ್ಕೆ ಎಲ್ಲ ಪಕ್ಷದ ಗ್ರಾಮ ಪಂಚಾಯತ್ನ ಸದಸ್ಯರು ಸೇರಿಕೊಂಡು ಅಂಬೇಡ್ಕರ್ ಭವನಕ್ಕೆ 17 ಸೆಂಟ್ಸ್ ಜಾಗವನ್ನು ಮಂಜೂರು ಮಾಡುವಲ್ಲಿ ಯಶಸ್ವಿಯಾಗಿದ್ದರು. ಆದರೆ ಅವತ್ತಿನಿಂದ ಇವತ್ತಿನವರೆಗೂ ಅಂಬೇಡ್ಕರ್ ಭವನಕ್ಕೆ ನಮಗೆ ಅನುದಾನ ಕೊಡಿ, ವಿಟ್ಲ ಇವತ್ತಲ್ಲ ನಾಳೆ ಒಂದು ತಾಲೂಕಾಗುವಂತಹ ಒಂದು ಕ್ಷೇತ್ರ, ಅದು ವಿಧಾನಸಭಾ ಕ್ಷೇತ್ರ ಇತ್ತು.
ವಿಧಾನಸಭಾ ಕ್ಷೇತ್ರ ಹೋಯಿತು, ತಾಲೂಕು ಆಗ್ಬೇಕಂತ ಹೇಳಿ ಹಲವು ಹೋರಾಟಗಳು ಅಲ್ಲಿ ನಡೆದಿದೆ. ಇನ್ನು ಮುಂದಕ್ಕಾದ್ರೂ ಕೂಡ ತಾಲೂಕು ಆಗ್ಬಹುದಂತ ಹೇಳಿ ನಾವು ಅಂಬೇಡ್ಕರ್ ಭವನಕ್ಕೆ 2 ಕೋಟಿ ಹೆಚ್ಚುವರಿ ಅನುದಾನ ಆಗ್ಬೇಕಂತ ಹೇಳಿ ನಾವು ಬಿಜೆಪಿ ಸರ್ಕಾರ ಇರುವಾಗ ವಿಟ್ಲದಿಂದ ಪಾದಯಾತ್ರೆ ಮಾಡಿಕೊಂಡು ಸಂಜೀವ ಮಠಂದೂರು ಸರ್ ಅವರಿಗೆ ಒಂದು ಮನವಿಯನ್ನು ಕೊಟ್ಟಿದ್ದೇವೆ. ಅವ್ರು ನಮಗೆ ಭರವಸೆ ಕೊಟ್ಟಿದ್ರು, ನಾವು ಆದಷ್ಟು ಬೇಗ ವಿಟ್ಲದ ಅಂಬೇಡ್ಕರ್ ಭವನಕ್ಕೆ ಸರ್ಕಾರದಿಂದ ಹೆಚ್ಚಿನ ಅನುದಾನವನ್ನು ತರಿಸಿಕೊಡ್ತೇನೆ ಎನ್ನುವ ಭರವಸೆಯನ್ನು ನೀಡಿದರು. ಆ ಭರವಸೆ ಈಡೇರಿಸದಂಥ ಸಂದರ್ಭದಲ್ಲಿ ಪುನಃ ನಾವು ಶಾಸಕರ ಕಚೇರಿಗೆ ಮುತ್ತಿಗೆ ಹಾಕುವಂಥ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಬೇಕಾಯಿತು. ಆ ಟೈಮಲ್ಲಿ ಕೂಡ ನಮಗೆ ಅವರು ಭರವಸೆಯನ್ನು ಕೊಟ್ಟರು. ಏನಂತ ಹೇಳಿ, ನಾವು ಚುನಾವಣೆ ಬರುವ ಮುಂಚೆ ಏನೋ ಘೋಷಣೆ ಆಗ್ತಾ ಉಂಟು, ಚುನಾವಣೆ ಬರುವ ಮುಂಚೆ ನಾವು ಖಂಡಿತ ಅನುದಾನ ಕೊಟ್ಟು ಅಲ್ಲಿ ಶಂಕುಸ್ಥಾಪನೆ ಮಾಡ್ತೇವೆ ಅಂತೇಳಿ ಭರವಸೆ ಕೊಟ್ಟರು. ಆನಂತರ ಚುನಾವಣೆ ಬಂತು, ಸಂಜೀವ ಮಠಂದೂರು ಸರ್ ಒಟ್ಟಿಗೆ ನಿಲ್ಲಿಲ್ಲ, ಅವರಿಗೆ ಅವಕಾಶನೇ ಸಿಕ್ಕಿಲ್ಲ, ನಮ್ಮ ಅನುದಾನ ಕೂಡ ಅವರೊಟ್ಟಿಗೆ ಆಚೆ ಹೋಯಿತು. ಇವತ್ತು ನಮ್ಮ ಪುತ್ತೂರಿನೊಬ್ಬ ನೆಚ್ಚಿನ ಶಾಸಕರು ನಮ್ಮ ಹೋರಾಟ ಬೇಡಿಕೆಯನ್ನು ನೋಡಿಕೊಂಡು ಶೇಷಪ್ಪ ಬಿದ್ರಗೌಡ್ರವರೇ, ನೀವು ನಮ್ಮೊಟ್ಟಿಗೆ ಬನ್ನಿ, ನಾನು ಸಚಿವರೊಟ್ಟಿಗೆ ಮಾತಾಡ್ತೇನೆ ಅಂತ ಹೇಳಿ ನಮ್ಮನ್ನು ಬೆಂಗಳೂರಿಗೆ ಕರ್ಕೊಂಡು ಹೋಗಿ ಅಲ್ಲಿ ಖುದ್ದಾಗಿ ಸಚಿವರಿಗೆ ಮನವಿ ಮಾಡಿದರು. ಆ ಟೈಮಲ್ಲಿ ಸಚಿವರು ಕೂಡ 1-2 ಕೋಟಿ ಅನುದಾನ ಕೇಳಿದೆವು. ನಾವು 1 ಕೋಟಿ ಅನುದಾನವನ್ನು ತುರ್ತಾಗಿ ಮಂಜೂರು ಮಾಡ್ತೇನೆ ಎನ್ನುವ ಭರವಸೆಯನ್ನು ಶಾಸಕರಿಗೂ ನೀಡಿದ್ರು, ನಮಗೂ ಕೂಡ ನೀಡಿದ್ರು. ಇಷ್ಟರ ತನಕ 1 ರೂಪಾಯಿ ಅನುದಾನ ನಮಗೆ ಬಂದಿಲ್ಲ. ಈ ಬೇಸರದಲ್ಲಿ ಇವತ್ತು ನಾವು ಶಾಸಕರ ವಿರುದ್ಧ ಪ್ರತಿಭಟನೆ ಅಲ್ಲ, ಆದರೆ ಶಾಸಕರು ನಾವು ನಿಮ್ಮನ್ನು ಗೆಲ್ಲಿಸಿದ್ದೇವೆ, ನಾವು ನಿಮಗೆ ಓಟು ಕೊಟ್ಟಿದ್ದೇವೆ, ನೀವು ಇದರ ಬಗ್ಗೆ ಮೊನ್ನೆ ಏನೋ ಸಚಿವ ಸಂಪುಟದಲ್ಲಿ ಧ್ವನಿ ಎತ್ತಬೇಕೆನ್ನುವ ಮನವಿಯನ್ನು ಕೂಡ ನಿಮಗೆ ಮಾಡಿದ್ದೆವು ನಾವು. ಯಾಕಂತ ನಮಗೆ ಅನುದಾನ ಕೊಡಿಸಬೇಕಂತ ಹೇಳಿ. ನಾನು ಇವಾಗಲೂ ಕೂಡ ಹೇಳ್ತಾ ಇದ್ದೇನೆ, ನಾವು ದಲಿತ ಸೇವಾ ಸಮಿತಿ ಅಂತ ಹೇಳಿದ್ರೆ ಒಂದು ಹೋರಾಟದ ಕಿಚ್ಚು ಹೊತ್ತಿರುವಂಥ ಒಂದು ಸಂಘಟನೆ ಇದು. ನಾವು ಯಾವುದೇ ಹೋರಾಟ ಕೂಡ ಹಿಂದೆ ಮುಂದೆ ನೋಡುವರಲ್ಲ. ಯಾಕಂತ ಹೇಳಿದ್ರೆ ಎಲ್ಲರೂ ಕೂಡ ಕೂಲಿ ಕಾರ್ಮಿಕರು, ಆದರೂ ಕೂಡ ನಮ್ಮ ಹಕ್ಕಿಗೋಸ್ಕರ ನಾವು ಎಲ್ಲಿಂದ ಎಲ್ಲಿ ಬೇಕಾದರೂ ನಡೀಲಿಕ್ಕೆ ನಾವು ತಯಾರಿರುವಂಥ ನಮ್ಮ ಜನಗಳು. ಇವತ್ತು ನೋಡಿರುವ ಮಂಗಳೂರು ತನಕ ಪಾದಯಾತ್ರೆ ಮಾಡಿದವರು ನಾವು ನಮ್ಮ ಹಕ್ಕಿಗೋಸ್ಕರ. ಇವತ್ತು 2 ಸಲ ವಿಟ್ಲದಿಂದ ಪುತ್ತೂರು ತನಕ ಪಾದಯಾತ್ರೆ ಮಾಡಿದವರು ನಾವು. ಇವತ್ತು ಕಬಕದಿಂದ ನಿಮ್ಮಲ್ಲಿಗೆ ಬಂದಿದ್ದೇವೆ. ದಯವಿಟ್ಟು ನಮಗೆ ನಿಮ್ಮಲ್ಲಿ ರಿಕ್ವೆಸ್ಟ್ ಏನಂತ ಹೇಳಿದ್ರೆ, ಆದಷ್ಟು ಬೇಗ ನಮಗೆ ಅಂಬೇಡ್ಕರ್ ಭವನ ವಿಟ್ಲದಕ್ಕೂ ಪುತ್ತೂರು, ಹಾಗೆ ನಮ್ಮ ವಸತಿ ಶಾಲೆ, ನಮ್ಮ ಬಾಡಿಗೆ ರೂಮಲ್ಲಿ ವಸತಿ ಶಾಲೆ ನಡೀತಾ ಇದೆ. ತುಂಬ ಮಕ್ಕಳಲ್ಲಿ ಕಷ್ಟದಲ್ಲಿದ್ದಾರೆ, ಅಲ್ಲಿ ಸರಿಯಾದ ಶೌಚಾಲಯ ವ್ಯವಸ್ಥೆ ಇಲ್ಲ, ಮತ್ತು ಎಲ್ಲರೂ ಕೂಡ ಎಲ್ಲ ಮಕ್ಕಳು ಕೂಡ ಒಟ್ಟಿಗೆ ಮಲಗುವಂಥ ಪರಿಸ್ಥಿತಿ ಆಗಿದೆ. ದಯವಿಟ್ಟು ಈ ಒಂದು ಪುತ್ತೂರಿನ ಅಂಬೇಡ್ಕರ್ ಭವನಕ್ಕೆ, ವಿಟ್ಲದ ಒಂದು ಅಂಬೇಡ್ಕರ್ ಭವನಕ್ಕೆ ಆ ವಸತಿ. ಈ ಸಂದರ್ಭ ದಲಿತ ಸೇವಾ ಸಮಿತಿ ಜಿಲ್ಲಾ ಸಂಘಟನಾ ಕಾರ್ಯದರ್ಶಿ ಲೋಕೇಶ್ ತೆಂಕಿಲ, ಪುತ್ತೂರು ತಾಲೂಕು ಅಧ್ಯಕ್ಷ ಅಣ್ಣಪ್ಪ ಕಾರೆಕಾಡು, ಮುಗೇರ ಸಂಘದ ಅಧ್ಯಕ್ಷ ಸುಂದರ ಕೇಪುಳು, ಆದಿದ್ರಾವಿಡ ಸಮಾಜ ಸೇವಾ ಸಂಘದ ಅಧ್ಯಕ್ಷ ಬಾಬು ಮರಿಕೆ, ವಿಟ್ಲ ದಲಿತ ಸೇವಾ ಸಮಿತಿ ಮಾಜಿ ಅಧ್ಯಕ್ಷ ಬಾಲಕೃಷ್ಣ, ಕಾರ್ಯದರ್ಶಿ ಚಂದ್ರಶೇಖರ್, ಮಾರಪ್ಪ ಸುವರ್ಣ ಕೆದಿಲ, ಪರಮೇಶ್ವರ ಕೆಮ್ಮಿಂಚೆ, ಬಂಟ್ವಾಳ ಸಮಿತಿ ಮಹಿಳಾ ಅಧ್ಯಕ್ಷೆ ವಿಮಲಾ, ಅಂಬೇಡ್ಕರ್ ತತ್ವರಕ್ಷಣಾ ವೇದಿಕೆಯ ಬಾಲಕೃಷ್ಣ, ತೇಜ್ ಕುಮಾರ್, ಕೊರಗ ಸಂಘದ ಜಿಲ್ಲಾ ಉಪಾಧ್ಯಕ್ಷ ಗುರುವಪ್ಪ ಸಹಿತ ಹಲವಾರು ಮಂದಿ ಉಪಸ್ಥಿತರಿದ್ದರು. ಅನೀಶ್, ವಿ4 ನ್ಯೂಸ್, ಪುತ್ತೂರು.